ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ರಾಯಚೂರು ಫೋಟೋ ಜರ್ನಲಿಸ್ಟ್ ಸಂತೋಷ್ ಸಾಗರ್ ಹೃದಯಾಘಾತದಿಂದ ಮೃತಪಟ್ಟ ಹಿನ್ನೆಲೆ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಅಷ್ಟು ಕಷ್ಟವನ್ನು ಎದುರಿಸಿ ಇಂಥದ್ದೊಂದು ವೃತ್ತಿಯಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಒಂದು ನಾವೆಲ್ಲ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು, ಹಾಗಾದ್ರೆ ಇಷ್ಟು ಕಷ್ಟ ಇದೆ ಅಂದರೆ ಇದ್ನ್ಯಾಕೆ ಮಾಡ್ತೇವೆ ಅಂತ. ಇಷ್ಟು ಕಷ್ಟ ಇದೆ ಅಂತಂದರೆ ಬೇರೆ ಉದ್ಯೋಗ ಮಾಡಬೇಕು, ಇದ್ನ್ಯಾಕೆ ಮಾಡ್ತೀವಿ ಅಂತ ಕೆಲವರು ಕೇಳ್ತಾರೆ. ಅದು ಇದು ಒಂದು ರೀತಿಯಿಂದ ಇದು ಎಂಥ ಹವ್ಯಾಸ ಅಂತ ಹೇಳಿದ್ರೆ, ಇದು ಕಟ್ಕೊಂಡ್ರೆ ಅಡಿಕ್ಟ್ ಇದ್ದಂಗೆ ಇದು. ಕುಡಿಯೋರಿಗೆ ಹೆಂಗೆ ಅಡಿಕ್ಟು, ಸಿಗರೇಟ್ ಬೀಳಿಸಿದವ್ರು ಹೆಂಗೆ ಅಡಿಕ್ಟು, ಇನ್ನಂತರ ಹೆಂಗೆ ಚಟಗಳಿಗೆ ಹೆಂಗೆ ಅಡಿಕ್ಟ್ ಆಗಿರ್ತಾನೆ ಮನುಷ್ಯ, ಹಾಗೆ ಇದು ಪತ್ರಿಕೆ ಹವ್ಯಾಸ ಅನ್ನುವಂಥದ್ದು ಒಂದು ಅಡಿಕ್ಟ್ ಇದೆ. ನಾನು ಭಾಳ ಸರಿ ಹೇಳ್ತಿರ್ತೀನಿ, ನಾಟಕ ಕಲಾವಿದರು ರಾತ್ರಿಯೆಲ್ಲ ಬಣ್ಣ ಹಚ್ಕೊಂಡು ರಾಜರು, ಮಂತ್ರಿಗಳು, ಸಾಹುಕಾರರು ಎಲ್ಲ ಆಗಿರ್ತಾರೆ. ಬೆಳಿಗ್ಗೆ ಕಾಫಿ ಕುಡಿಯೋಕೆ ರೊಕ್ಕ ಇರಲ್ಲ ಅಂತ ಸ್ಥಿತಿ. ಹಾಗಾದ್ರೆ ಯಾಕೆ ಬಣ್ಣ ಹಚ್ಕೊಳ್ತಾರೆ ಬಿಟ್ಬಿಡ್ರಿ ಅಂತ ಹೇಳಿದ್ರೆ ಅವ್ರು ಬಿಟ್ಬಿಡೋಕ್ಕಾಗಲ್ಲ. ಅದೊಂದು ಹವ್ಯಾಸ. ಹಾಗೆ ಈ ಹವ್ಯಾಸಕ್ಕೆ ನಾವೆಲ್ಲ ಗಂಟು ಬಿದ್ದು ಇಂಥ ವೃತ್ತಿಯಲ್ಲಿ ತೊಡಗಿರ್ತೀವಿ. ಬರೀ ಆರ್ಥಿಕ ಸಂಕಟ ಮತ್ತಿತರ ಸಂಕಟಗಳ ಜೊತೆಗೆ ಆರೋಗ್ಯದ ಪರಿಸ್ಥಿತಿಯೂ ಕೂಡ ನಮಗೆ ಚಿಂತಾಜನಕವಾಗಿರುತ್ತೆ. ಈ ರೀತಿ ಓಡಾಡೋದ್ರಿಂದ ಮಾನಸಿಕವಾಗಿರುವಂಥ ವೇದನೆಗೆ ತಗೊಂಡು ಮತ್ತು ಬೇರೆ ಬೇರೆ ದುರಭ್ಯಾಸಗಳ ಒಳಗಡೆ ದೈಹಿಕ ಒಂದು ಆರೋಗ್ಯವನ್ನು ಕೂಡ ಕೆಡಿಸಿಕೊಂಡಿರುವಂಥದ್ದು ಹಲವಾರು ಉದಾಹರಣೆಗಳು. ಭಾಳ ದೊಡ್ಡ ದೊಡ್ಡ ಕಲಾವಿದರಿಗೆ ಭಾಳ ನಾವು ದುಶ್ಚಟಗಳೇನಂತೀವಿ, ಇಂಥ ಚಟಗಳಿಗೆ ದಾಸರಾಗಿರುವಂಥ ಒಂದು ಉದಾಹರಣೆಗಳು ಸಾಕಷ್ಟು. ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಮಾಜಿ ಅಧ್ಯಕ್ಷರಾದ ಬಿ ಶ್ಯಾಮಕುಮಾರ್, ಅಶೋಕ್ ಬೆನ್ನೂರು, ಪ್ರಧಾನ ಕಾರ್ಯದರ್ಶಿ ಶರಣೇಗೌಡ ಗೋರೆಬಾಳ, ಉಪಾಧ್ಯಕ್ಷರಾದ ಚಂದ್ರಶೇಖರ್ ಬೆನ್ನೂರು, ಚಂದ್ರಶೇಖರ್ ಯರದಿಹಾಳ, ಸಹ ಕಾರ್ಯದರ್ಶಿ ದುರ್ಗೇಶ್, ಖಜಾಂಚಿ ಮಹಮ್ಮದ್ ಮುಸ್ತಫಾ, ಪತ್ರಕರ್ತರಾದ ಶಿವಪುತ್ರಪ್ಪ ಧನಶೆಟ್ಟಿ, ವೀರೇಶ್ ಗಡ್ಡಿಮಾಳ, ಹನುಮಂತ ನಾಗಲಾಪುರ, ಪಂಪಾಪತಿ ಹೂವಿನ ಭಾವಿ, ಶಿವರಾಜ್ ಗೋರೆಬಾಳ ಇದ್ದರು.